ಹಾಯ್ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣು. ಹಾಂ ನೋಡಿ ಫ್ರೆಂಡ್ಸ್, ನಾನು ಡಾಕ್ಯುಮೆಂಟ್ ಹುಡುಕ್ತಾ ಇದ್ರೆ ನಮ್ಮ ಅಮ್ಮ ಬಾರಿಸ್ತಾ ಇತ್ತು ಹಂಗೆ. ಏನು ತಿಂತಿದ್ಯಮ್ಮ? ಕಲ್ಲಂಗಡಿ ಹಣ್ಣು. ಹಾಂ ಕಲ್ಲಂಗಡಿ ತಿಂತಾ ಇದ್ದೀನಿ. ಫ್ರೆಂಡ್ಸ್ಗೆಲ್ಲ ಹೇಳು ಹೆಸಟ್ಗೆ ನನ್ನ. ಹಾಯ್ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅಂತ ಹೇಳು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಇವಾಗ ಒಂದು ನಿಂಗೆ ಒಂದು ಕಲ್ಲಂಗಡಿ ಹಣ್ಣು ತಿನ್ಬೇಡ, ಒಂದು ಇದನ್ನು ಕೊಡ್ತೀನಿ ನಿಂಗೆ. ಏನು ಹೇಳು? ಏನು ಕೊಡ್ತೀಯ? ಚಿಪ್ಪಲ್ಲ ಕಣಮ್ಮ. ಏನು ಗೊತ್ತಾ, ನಿಂಗೆ ಒಂದು ಚಾಲೆಂಜ್ ಕೊಡ್ತೀನಿ. ಏನು ಚಾಲೆಂಜ್ ಹೇಳು? ಒಂದೇ ತಡಗಿದೊಂದು ಅದನ್ನ ಸಮೇತ ಗಡ್ಗಿಡ್ಕೊಂಡು ತಿಂದ್ಯಾ? ತಿಂದಂಗೆ ಹಂಗೆ ಇರು. ನಾನು ಈ ಡಾಕ್ಯುಮೆಂಟ್ ಸಿಕ್ಕಿಲ್ಲ ನೋಡಿ ಫ್ರೆಂಡ್ಸ್. ನಾಯಿಗೆ ಹುಡುಕ್ದಂಗೆ ಹುಡುಕಿದ್ದೀನಿ ಇಷ್ಟೊತ್ತಿನವರೆಗೂ, ಆದರೂ ಸಿಕ್ಕಿಲ್ಲ. ತಲೆ ಕೆಟ್ಟೋಗೈತೆ. ಇಲ್ಲಿ ಬಿಸಾಕ್ಬಿಟ್ಟು ಇವಾಗ ನಮ್ಮ ಅಮ್ಮನ ಹತ್ರ ಒಂದು ಚಾಲೆಂಜ್ ಮಾಡಿಸ್ತೀನಿ. ನೋಡ್ರಿ ಏನು ಚಾಲೆಂಜ್ ಮಾಡಿಸಂತ. ಬನ್ನಿ ನೋಡ್ಕೊಂಬರೋಣ. ಇದನ್ನ ಇದೈತಲ್ಲ ಈ ಕಲ್ಲಂಗಡಿ ಹಣ್ಣ, ಇದನ್ನ ಹೊರಗೆ ಬರ್ದಂಗೆ ಕಲ್ಲಂಗಡಿ ಹಣ್ಣು ಹೊರಗೆ ಬರಬಾರ್ದು, ಆಯ್ತಾ? ತಡಿ. ಏನ್ ಗೊತ್ತಮ್ಮ, ಇನ್ನಡಮ ಇಲ್ಲಿ ಇದನ್ನ ಒಳಗೆ ಇಕ್ಕ, ಬಾಯ ಒಳಗಡೆ ಇಕ್ಕೊಂಡು ಇದು ಕಲ್ಲಂಗಡಿ ಹಣ್ಣು ಈಚಿಗೆ ಬರಬಾರ್ದು. ನಮ್ಮ ಚಾನಲ್ಗೆ ಅಲ್ಲ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಸುಮ್ಮನೆ ಇಟ್ಕೊಂಡಿರ್ತೀನಿ ನೋಡ್ಕೊಳತ್ತ. ಇಲ್ಲ ಬೇಡ, ಇಲ್ಲ ಇವಾಗ ಹೇಳ. ನಿಂಗೆ ಹೇಳಿ ಗ್ಯಾರಂಟಿ ನನಗೆ ಒಂದು ರೇಷ್ಮೆ ಸೀರೆ ಬರೋದೇ ಇಲ್ಲ ಹೇಳಕ್ಕೆ. ಗ್ಯಾರಂಟಿ ತಂದ್ಕೊಡ್ತೀನಿ. ಇವಾಗ ಹೇಳಮ್ಮ. ಇಕ್ಕ ನಾನು ಬರೋದು ಹೆಂಗ್ ಹೇಳಿಕ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ರಿ. ರೇಷ್ಮೆ ಸೀರೆ ತಂದ್ಕೊಡ್ತೀನಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಎಲ್ಲ ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ. ಇನ್ನೇನು ಅನ್ಬೇಕು? ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ವೋಟ್ ಮಾಡ್ರಿ. ವೋಟ್ ಅಲ್ಲ, ವೋಟ್ ಮಾಡಕ್ಕೇನಿದೆ, ಎಲೆಕ್ಷನ್ ಅನ್ಕೊಂಡಿದೀನಿ. ಶೇರ್ ಮಾಡಿ ವೋಟ್ ಮಾಡ್ರಿ. ಅಲ್ಲಮ್ಮ, ಲೈಕ್ ಮಾಡ್ರಿ. ಹೇಳು. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದೊಂದ್ಸತಿ ನೋಡು. ಎಲ್ಲಿಗೆ ಹೋಗ್ತೀಯ? ನಮ್ಮೂರಿಗೆ. ಏನಕ್ಕೆ? ನಿಮ್ಮೂರು ಯಾವ್ದು? ನಮ್ಮೂರ ಫಂಕ್ಷನ್ ಐತಿ. ಫಂಕ್ಷನ್ ಅಂದ್ರೆ ಮುಂದಿರ್ತಾರೆ ನಮ್ಮ ಏನಂತ ಮಾತಾಡ್ದೆ? ಬರ್ತೀನಪ್ಪ. ಇನ್ನ ಏನೇನು ಹೇಳ್ದಾಳೆ? ಸೋದ್ರ ಮಾವಂತಾರೆ, ಸೋದು ಅಜ್ಜ. ಇನ್ನ ಏನೇನು ಮಾತಾಡ್ದೆ? ಇನ್ನೇನಿಲ್ಲ. ಊರಾಗ ಸಮಾಚಾರ ಏನು ಕೇಳ್ತೀವಿ? ಮಗ ವಿಜಯ ಅವ್ರೇನ ಫಂಕ್ಷನ್ ಬರಬೇಕು, ಮಾಡ್ತಾ ಇದ್ದೀವಿ. ಇವತ್ತು ಏನ್ ಕೆಲಸ ಮಾಡಿದೆ ಫ್ರೆಂಡ್ಸ್? ನೋಡ್ರಿ, ನಮ್ಮಮ್ಮ ಇವತ್ತು ಬೆಳಿಗ್ಗೆ ಎಷ್ಟು ಅಂತ ಕೇಳ್ತಾ ಏನ್ ಮಾಡಿದೆ, ಏನು ಮಾಡಿದ್ರೆ, ಎಷ್ಟು ಬಂತು, ಎಷ್ಟು ಕಸ್ಟಮರ್ ಇದ್ರು, ಎಷ್ಟು ಬಟ್ಟೆ ಹೊಲ್ದೆ, ಅದೆಲ್ಲ ಹೇಳಿದ್ರೆ ಅಲ್ಲ ನಾನು ದುಡ್ಡು ಏನ್ ಮಾಡಿಲ್ಲ. ಕಸ್ಟಮರ್ ಇದ್ರು ಬೆಳಿಗ್ಗೆ ಏನ್ ಮಾಡಿದ್ರೆ ಎಷ್ಟು ಬಟ್ಟೆ ಹೇಳ್ತೀನಿ ಏನೇನು ಮಾಡಿಲ್ಲ. ಇಲ್ಲಿಂದ ಬಟ್ಟೆ ಚಿಕ್ಕಂತಿದ್ದು ಹೋದೆ. ಅಲ್ಲಿ ಹೋದಳು ಕ್ಷಣ ಕಸ ಹೊಡೆದೆ, ಎಲ್ಲ ಗುಡಿಸ್ದೆ. ಅದಾದ್ಮೇಲೆ ಒಬ್ಬರೊಬ್ಬರು ಬಂದು ಅದನ್ನ ಮಾಡ್ದೆ. ಅದನ್ನ ಮಾಡಿದ್ಮೇಲೆ ಒಂದು ಗ್ರೀನ್ ಟೀ ಕುಡಿದೆ. ತಲೆ ಫಸ್ಟ್ ಮಾಡಿದೆ. ಅದಾದ್ಮೇಲೆ ಇವತ್ತು ಬೆಳಿಗ್ಗೆ ಒಂದು ಆಫರ್ ಬಿಟ್ಟಿದ್ದೆ. ಬೆಳಿಗ್ಗೆ ಅದಕ್ಕೊಂದು ಕಸ್ಟಮರ್ ಬುಕ್ ಮಾಡ್ಕೊಂಡು ತಿರ್ಗ ಸೀದಾ ಮನೆಗೆ ಹೋದೆ. ಗಾಡಿ ತೆಗಿತಲ್ಲಿಂದ ಹೋಗ್ತಾನೆ ಗಾಡಿ ಆಫ್ ಐತೆ. ಇವತ್ತು ಮುಕ್ಕಾಲು ದಾರಿಗೆ ಹೋದ್ರೆ ಗಾಡಿ ಆಫ್ ಐತೆ. ಅಲ್ಲಿಂದ ಸೀರೆ ತಗೊಂಡು ಅಲ್ಲಿ ಬಿಟ್ಟೆ. ಅಲ್ಲಿ ಮಗ 230 ದಿನ 230 ಗಾಡಿ
ಫೋನ್ ಮಾಡಿನ ಇದು ಆಡಿದ ಆಟ ಎಲ್ಲ ಸುಮ್ಮನೆ ಯಾಕೆ ಶೋರೂಮ್ ಬಿಟ್ಟು ಬಂದ ತಾಗತ್ತೆ ಗಾಡಿ ಎಲ್ಲ ಚೆಕ್ ಮಾಡಿಸಿ ರೇಟ್ ಹಾಕ್ಸಿ ಇವ್ರಿಗೆ ಫೋನ್ ಮಾಡಿದೆ ಸರಿ ತಗೊಂಡು ಅದಕ್ಕೆ ಕೊಡು ಗಾಡಿ ಬೇಡ ಕುಡಿಯೋ ನೀರು ನಾನು ಬೆಳಗ್ಗೆಯಿಂದ ಇನ್ನು ಇದು ಕೂಡ ಸೆಕೆಂಡ್ ಡೇ ಆಗಿರುತ್ತೆ. ಇನ್ನು ನಾನು ತುಂಬ ಅಫೋರ್ಡಬಲ್ ಪ್ರೈಸ್ಗೆ ನಾನು ಸರ್ವೀಸಸ್ ಪ್ಯಾಕೇಜ್ ರೆಡಿ ಮಾಡಿಟ್ಟಿದ್ದೆ. ಇವರು ನನ್ನ ಕಸ್ಟಮರು 3 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ರು. ಅವ್ರಿಗೆ ಫೇಶಿಯಲ್ಲು ಮಸಾಜು ಎಲ್ಲ ಮುಗಿಸ್ಬಿಟ್ಟು ಇನ್ನು ಲಾಸ್ಟ್ ಪೆಡಿಕ್ಯೂರ್ ಮಾಡೋದಿದೆ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಇವರಿಗೆಲ್ಲ ಸರ್ವಿಸ್ ಮಾಡಿಕೊಟ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಇನ್ನು ಇವಾಗ ಕೂಡ ಹೊರಗಡೆ ಬಂದೆ ಹೂ ತೊಗೊಳ್ಳೋಣ ಅಂತ. ತುಂಬ ಬಿಸಿಲಿದೆ. ಪಾರ್ಲರ್ಗೆ ಹೋಗ್ಬಿಟ್ಟು ನಾನು ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಬಂದೆ ಇವಾಗ ಹೂ ಎಲ್ಲ ತೊಗೊಂಡು. ಇನ್ನು ಅಮ್ಮ ಮತ್ತು ನನ್ನ ಮಗಳು ಕೂಡ ಶಾಪಿಗೆ ಬರಬೇಕಿತ್ತು. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಸಿಂಪಲಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೊರಗಡೆ ಹೋಗಬೇಕಿತ್ತು. ಸೊ ಏನಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನನ್ನ ವೀಡಿಯೋ ಕಡೆವರೆಗೂ ನೋಡಿ, ಖಂಡಿತ ನಿಮಗೂ ಗೊತ್ತಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ನಾನು ಐಬ್ರೋ 3 ಮಂತ್ಸ್ ಬ್ಯಾಕ್ ಒನ್ ಟೈಮ್ ಮಾಡಿಸಿದ್ದೆ. ಅದು ಬಂದು ತುಂಬ ಮಾಡಿದ್ರು ಅಂತ ಹೇಳ್ಬಿಟ್ಟು ಐಬ್ರೋ ಮಾಡಿಸಿಲ್ಲ. ಸೊ ಹಾಗಾಗಿ ಜಸ್ಟ್ ಐಬ್ರೋ ಟಚಪ್ ಮಾಡಿಸ್ಕೊತಾ ಇದ್ದೀನಿ ನಾನು. ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ, ನಮ್ಮ ಥರ ನಾರ್ಮಲಾಗಿ ಸಿಂಪಲಾಗಿ ಲೈಫ್ ಲೀಡ್ ಮಾಡೋಗೆ ನಿಜ ಒಂದು ಸಣ್ಣ ಖುಷಿ ಕೂಡ ಅದು ದೊಡ್ಡ ಖುಷಿ ಕೊಡುತ್ತೆ. ನಾನು ಅಂತೂ ಸಣ್ಣ ವಿಷಯಗಳ್ನ ಕೂಡ ಎಂಜಾಯ್ ಮಾಡ್ತೀನಿ. ಸಣ್ಣ ವಸ್ತು ತೊಗೊಂಡ್ರು ಕೂಡ ದೊಡ್ಡ ವಸ್ತು ತೊಗೊಂಡಿದ್ದೀನಿ ಅನ್ನೋದೊಂದು ಫೀಲ್ ಇರುತ್ತೆ ನನಗೆ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಇವತ್ತು ಎಷ್ಟು ಗಂಟೆಗೆ ಹೋಗ್ತೀನಿ, ಅವ್ರು ಎಷ್ಟು ಗಂಟೆವರೆಗೆ ನನಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಕಾತರತೆಯಿಂದ ಕಾಯ್ತಾ ಇದ್ದೀನಿ. ಇನ್ನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಬಂದು ಒಂದು 30 ಶೇಡ್ಸ್ ಇದೆ. ಪ್ಯಾಲೆಟ್, ಅದು ಲಿಪ್ಸ್ಟಿಕ್ ಪ್ಯಾಲೆಟು. ನನಗೆ ಲಿಪ್ಸ್ಟಿಕ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ, ಆದರೂ ಕೂಡ ಹೊರಗಡೆ ಹೋಗಬೇಕಲ್ಲ, ಸೊ ಹಾಗಾಗಿ ಲೈಟಾಗಿ ಅಪ್ಲೈ ಮಾಡ್ಕೋತೀನಿ. ನಾನು ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಅಂತೂ ಯಾವಾಗಲೂ ಅಪ್ಲೈ ಮಾಡೋಕ್ಕೋಗಲ್ಲ. ವೆರಿ ಮಿನಿಮಲ್ಲಾಗಿ ಲೈಟ್ ಕಲರ್ನೇ ಅಪ್ಲೈ ಮಾಡ್ತೀನಿ. ಫಸ್ಟು ಏನಂದರೆ ಅಲ್ಲಿ ಕಾಜಲ್ ಹಾಕ್ಕೋತೀನಲ್ಲ, ಸೊ ಅದರಲ್ಲಿ ಲಿಪ್ ಲೈನರ್ ಥರ ಅದನ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ಸ್ಪ್ರೆಡ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ನನ್ನ ಲಿಪ್ಪು ಯಾವ ಕಲರ್ ಇದೆಯೋ ಅದೇ ಕಲರೇ ನಾನು ಅಪ್ಲೈ ಮಾಡ್ಕೊತೀನಿ ಲಿಪ್ಸ್ಟಿಕ್ಕು. ಅದಾದಮೇಲೆ ಮೇಲೆ ಸ್ವಲ್ಪ ಡಾರ್ಕ್ ಕಲರ್ ಅಪ್ಲೈ ಮಾಡಿಕೊಂಡು 2 ಸ್ಮಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಲಿಪ್ಸ್ಟಿಕ್. ಮಾತ್ರ ಕಲರ್ ಕೂಡ ತುಂಬ ಹೈಲೈಟಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ನನ್ನ ಸ್ಕಿನ್ ಕಲರು ಮತ್ತು ಸ್ವಲ್ಪನೇ ರೆಡ್ ಹಾಕ್ಕೊಂಡಿದ್ದೀನಿ. 2 ಮಿಕ್ಸ್ ಮಾಡಿಬಿಟ್ಟು ನಾನು ಅಪ್ಲೈ ಮಾಡ್ತಾ ಇರೋದು ಇವಾಗ. ಇನ್ನು ನೀವು ನೋಡ್ತಾ ಇರ್ಬೋದು, ಇವಾಗ ನಂದು ಇದು ಫೈನಲ್ ಲಿಪ್ಸ್ಟಿಕ್ಕು ಲುಕ್ ಇದು. ಅದರ ಮೇಲೆ ಸ್ವಲ್ಪ ಸೆಟ್ಟಿಂಗ್ ಪೌಡರ್ ಅಪ್ಲೈ ಮಾಡಿದ್ದೀನಿ. ಯಾಕೆ ಸೆಟ್ಟಿಂಗ್ಸ್ ಪೌಡರ್ ಅಪ್ಲೈ ಮಾಡೋದಂತ ಅಂದರೆ ಅದು ಸ್ಪ್ರೆಡ್ ಆಗೋಲ್ಲ. ಇನ್ನೊಂದೇನೆಂದರೆ 8 ಅವರ್ ಇರುತ್ತೆ ಇದು ಬಂದು ಲಿಪ್ಸ್ಟಿಕ್ಕು, ಪೌಡರ್ ಏನಾದರೂ ಟಚ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ನಾನು ಪೌಡರ್ ಕೂಡ ಲೈಟಾಗಿ ಲಿಪ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ನಂದು ಫೈನಲ್ ಲುಕ್ ಆಗಿರುತ್ತೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಪೋನಿಟೈಲ್ ಹಾಕ್ಕೊಂಡಿದ್ದೀನಿ, ಕ್ಲಿಪ್ಪೆಲ್ಲ ಏನೂ ಹಾಕ್ಕೊಂಡಿಲ್ಲ. ಜಸ್ಟ್ ಆ ಕಡೆ ಈ ಕಡೆ ಹೇರ್ ಸ್ಪ್ರೆಡ್ ಆಗ್ತಾವಲ್ಲ, ಸೊ ಹಾಗಾಗಿ ಪೋನಿಟೈಲ್ ಹಾಕ್ಕೊಂಬಿಟ್ಟಿದ್ದೀನಿ. ಇನ್ನು ಅಮ್ಮವ್ರು ಕೂಡ ಬರಬೇಕು, ಅವ್ರು ಬರೋದಕ್ಕೆ ಕಾಯ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಬರ್ತಾರೆ ಏನು ಅಂತ ಹೇಳ್ಬಿಟ್ಟು ಖಂಡಿತ ಗೊತ್ತಿಲ್ಲ. ಇವಾಗ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಫೈನಲಾಗಿ ನಾನು ಹೊಸ ಗಾಡಿ ತೊಗೊಂಡೆ. ನಾನು ಇಷ್ಟದಂತೆ ನನ್ನ ದೊಡ್ಡ ಕನಸಾಗಿತ್ತು, ಇದು ನನಸಾಯಿತು ಇವತ್ತು. ಈಗ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಿಮಗೆ ಕಲರು ಅದೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೇಗಿದೆ ನನ್ನ ಗಾಡಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನೊಂದೇನೆಂದರೆ ಏನಾದರೂ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಕೂಡ ಈ ಪೂಜಾ ಅವರು ಬಂದ್ಬಿಟ್ಟು ಹಿಂದಿಯವರು, ಅವರಿಗೆ ಕನ್ನಡ ಬರಲ್ಲ, ನನಗಂತೂ ಹಿಂದಿ ಬರಲ್ಲ.
ನಾವೇನು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಇಟ್ಸ್ ಓಕೆ ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಹೊರಡಬೇಕು. ಆಲ್ರೆಡಿ ಟೈಮ್ ಬಂದು 8 o'clock ಆಗಿದೆ. ಇದು ಬಂದು ಚಾಮುಂಡೇಶ್ವರಿ ದೇವಸ್ಥಾನ, ಅಲ್ಲೇ ಮಾಡಿಸ್ತಾ ಇರೋದು. ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್.